ಹೇಳಿದ್ರು ರಾಜೀನಾಮೆ ಕೊಟ್ಟು ಶಿವಾನಂದಿ ಅವರು ರಾಜ್ಯದಲ್ಲಿ ಒಬ್ಬ ಭ್ರಷ್ಟ ಮಂತ್ರಿ ಇದು ಕೂತ್ರಷ್ಟೇ. ಅವ್ರೇನು ಗಾಳಿಯೊಳಗೆ ಗುಂಡು ಹೊಡೆದಾರ, ನಾವಿನ್ನು ಹೇಳ್ಬೇಕತ್ತೆ. ಅವರು ರಾಜ್ಯದಲ್ಲಿ ಒಬ್ಬ ಭ್ರಷ್ಟ ಮಂತ್ರಿ ಇದು. ಅದನ್ನು ಚುನಾವಣೆ ಚಾಲೆಂಜು ಮಾಡಿದ್ದಾರೆ. ರಾಜೀನಾಮೆ ಕೊಟ್ಟು ಬರ್ರಿ, ನಿಮಗೆ ದುಡ್ಡು ಕೊಡ್ತೀನಿ ಖರ್ಚಿಗೆ ಅಂತ ತಿಳ್ಕೊಂಡು ನಮ್ಮ ಜನ ಏನು ಹೇಳಿದರು, ನಿಮ್ಮನ್ನು ಆರಿಸಿ ಕಳಿಸೋದು ನಾವು, ಅದಕ್ಕೆ ರಾಜೀನಾಮೆ ಕೊಡ್ಬೇಕು, ನಿಮಗೆ ಅಧಿಕಾರ ಇಲ್ಲದ ರಾಜೀನಾಮೆ ಕೊಡೋದು. ಪಕ್ಷ ಏನಾದರೂ ನಿರ್ದೇಶನ ಕೊಟ್ಟು ರಾಜೀನಾಮೆ ಕೊಡ್ರಿ, ನಾವು ಕಾರ್ಯಕರ್ತರ ರಾಜೀನಾಮೆ ಕೊಡೋಂದ್ರೆ ಕೊಡ್ರಿ, ಯಾರೋ ಹೇಳ್ತಾರೆ ಅಂತ ತಿಳ್ಕೊಂಡು ಕೊಡ್ಲಿಕ್ಕೆ ಬರೋದಿಲ್ಲ. ಒಂದನೇದ್ದು. ಎರಡನೇದು, ನಾನು ಚುನಾವಣೆಗೆ ನಿಲ್ಲಬಾರ್ದಂತ ಮಾಡಿದ್ದೆ 28ಕ್ಕೆ, ಸಾಕು ಪೈನ್ ಅಂತ ತಿಳ್ಕೊಂಡು. ಅದನ್ನು ನಿರಾಣಿ ಅವರು ಬಡ್ದು ಎಬ್ಸಿದ್ರು. ಈಗ ನನ್ನ ಬಡ್ದು ಎಬ್ಸಿದ್ರು. ಮತ್ತು ನಮ್ಮ ಕಾರ್ಯಕರ್ತರು ಏನು ಹೇಳಿದರು, ಆ ನಿರಾಣಿ ಅವ್ರು ಏನು ದುಡ್ಡು ಕೊಡ್ತೀವಿ ಅಂತ ಹೇಳ್ಯಾರ, ಪುಣ್ಯದ ದುಡ್ಡು ಕೊಟ್ಟರೆ ಇಸ್ಕೋರಿ ಅಂತ ಹೇಳ್ಯಾರ. ಪುಣ್ಯದ ದುಡ್ಡು ಕೊಟ್ಟರೆ ಇಸ್ಕೋ ಅಂತ ಹೇಳ್ಯಾರ. ಅದಕ್ಕೆ ನಮಗೆ ಅದನ್ನ ನಿರ್ಧಾರ ಮಾಡೋ ಕೆಲಸ ನಮ್ಮ ಕಾರ್ಯಕರ್ತರು. ಆಮೇಲೆ ಒಂದು ನಿಮಿಷ ಆಮೇಲೆ ಇನ್ನೊಂದು ಚಾಲೆಂಜ್ ಹೇಳಿದ್ನಲ್ಲ, 28ಕ್ಕೆ ನಮ್ಮ ಪಕ್ಷ ಮತ್ತು ನಮ್ಮ ಕಾರ್ಯಕರ್ತರು ನನಗೆ ಇನ್ನೊಂದು ಟಿಕೆಟ್ ಕೊಟ್ಟಂದ್ರೆ ನಿಶ್ಚಿತವಾಗಿ ನಿರಾಣಿಯರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ. ಮಾಡೋ ವಿಚಾರ ಇದ್ದಿದ್ದಿಲ್ಲ, ಸ್ಪರ್ಧೆ ಮಾಡ್ತೀನಿ. ಕಾರ್ಖಾನೆದು 10 ಕೋಟಿ ರೂಪಾಯಿದೊಳಗೆ ಕೆಲಸ ಮುಗಿತಿತ್ತು, ಹೆಚ್ಚಿನ ಒಂದು ರೊಕ್ಕ ಕೇಳಲಿಕ್ಕೆ ಈಗ ಅಂದ್ರೆ ನೀವು ಒಂದು ಸವಾಲ್ ಹಾಕಿದ್ರಿ. ಅದನ್ನ ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ. ಒಬ್ಬರು ನುರಿತ ರಾಜಕಾರಣಿ ಅಂತಿರೋ, ಅನುಭವಿ ಉದ್ಯೋಗಸ್ಥಂತಿರೋ, ಉದ್ಯೋಗಪತಿ ಅಂತಿರೋ, ಅವ್ರ ಬಾಯಲ್ಲಿ ಇಂಥವು ಬರಬಾರ್ದು, ಸುಳ್ಳು ಹೇಳುವಂಥ ಬರಬಾರ್ದು. ಸಾರ್ವಜನಿಕರನ್ನ ದಾರಿ ತಪ್ಪಿಸೋ ಸ್ಟೇಟ್ಮೆಂಟ್ ಯಾರಿಂದನೂ ಆಗಬಾರ್ದು, ನನ್ನಿಂದನೂ ಆಗಬಾರ್ದು, ಅವರಿಂದನೂ ಆಗಬಾರ್ದು. 10 ಕೋಟಿ ಅಲ್ಲ, ಇವು 10 ಕೋಟಿಯಾಗ ಮುಗುತ್ತೈತೆ ಹೇಳ್ಯಾರಲ್ಲ, ನಾ ಅವ್ರಿಗೆ ಕೈಕಾಲು ಬಿದ್ದು 20 ಕೋಟಿ ಕೊಡಿಸ್ತೀನಿ, ಅದನ್ನ ಮುಗಿಸ್ಕೊಡತ್ತೆ. ಇದೊಂದು ಸವಾಲ್ ಸರ್. ಇವಾಗ ನಾವು ನೋಡ್ರಿ, ಅವ್ರು ಮಾತಾಡ್ತಾರತ್ ನಾವು ಎಲ್ಲ ಮಾತಾಡೋಕ್ಕಾಗೋದಿಲ್ಲ. ಅವ್ರ ಗಂಗಾದೊಳಗೆ ಸಾಕಷ್ಟು ಸಮಸ್ಯೆಗಳದಾವ. ಅವ್ರು ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಏನ್ರಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಅವ್ರ ಗಂಗಾದೊಳಗೆ ಸಾಕಷ್ಟು ಸಮಸ್ಯೆ ಅದಾವ, ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ರಿ. ಆ ಸಮಸ್ಯೆ ನಿಮಗೂ ಎಲ್ಲರಿಗೂ ಗೊತ್ತಿದೆ, ಅದನ್ನ ಹೇಳಕ್ ಹೋಗೋದಿಲ್ಲ. ಅವ್ರು ಮುಂದುವರೆದು ಇದಕ್ಕೆ ಏನಾದರೂ ಪ್ರತಿಕ್ರಿಯೆ ಮಾಡಿದರೆ ಮತ್ತೆ ಮುಂದೆ ನಾವು ಬರ್ತೀವಿ ಇದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ. ತೂಕದೊಳಗ ಭಾಳ ಸಕ್ಕರೆ ಕಾರ್ಖಾನೆಗಳು ಮೋಸ ಆಗ್ತೈತೆ ಅನ್ನುವಂಥದ್ದು ಎಲ್ಲರಿಗೂ, ನಿಮಗೆ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೂ ಗೊತ್ತಿದೆ, ಕಬ್ಬು ಕೊಡುವಂಥ ರೈತರಿಗೂ ಗೊತ್ತಿದೆ. ಈಗ ಹೆಂಗೋ ನಿರಾಣಿಯ ಕುಟುಂಬದವರು ಒಂದು ಯಾವುದದು ರೈತರನ್ನು ಕೂಡಿಸಿ ಅವರ ಅಭಿವೃದ್ಧಿ, ಕಬ್ಬು ಬೆಳೆಗೆ ಅಭಿವೃದ್ಧಿ ಪೂರಕವಾದಂಥ ಅಂಶಗಳನ್ನ ಚರ್ಚೆ ಮಾಡಿದರು. ನಮ್ಮ ಜಿಲ್ಲಾ ಸಚಿವರು ಅದನ್ನು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಒಳ್ಳೆಯದು, ನಾನು ಒಳ್ಳೆಯದಂತ ಹೇಳ್ತೀನಿ. ಇಂಥ ಇವಾಗ ಚರ್ಚಾಕೂಟಗಳಾಗಬೇಕು, ರೈತರಿಗೆ ತಿಳುವಳಿಕೆ ಹೇಳಬೇಕು. ಅದನ್ನು ಕೃಷಿ ಕಬ್ಬಿನ ಅಭಿವೃದ್ಧಿಯೊಳಗೆ ಏನೇನು ಬದಲಾವಣೆ ಆಗಿದೆ ಅದನ್ನು ಹೇಳಿದರೆ ಒಳ್ಳೆಯದು. ಅದಕ್ಕೆ ಪೂರ್ವಕವಾಗಿ ನಾನು ಹೇಳ್ತೀನಿ, ಯಾವಾಗ ಈಗ ರೈತರ ಕಬ್ಬಿನೊಳಗೆ ಯಾವ ಕಾರ್ಖಾನೆಯವರು ಮೋಸ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನೀವು ರೈತರ ಬಗ್ಗೆ ನಿಜವಾದ ಕಾಳಜಿ ಇತ್ತಂದ್ರೆ ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ನಾನು, ನೀವು ನಿಮ್ಮ ಕಾರ್ಖಾನೆಗಳ ಮುಂದೆ ಮಾನವ ರಹಿತ ಯಾವುದೇ ರೀತಿ ತೂಕದೊಳಗೆ ಮೋಸಲಾಗಲಾದ ರೀತಿಯ ತೂಕದ ವೇವಿಂಗ್ ಬ್ರಿಡ್ಜ್ಗಳನ್ನ ಹಾಕ್ಬೇಕಂತ ವಿನಂತಿ ಮಾಡ್ಕೋತೀನಿ. ಇದೆ, ನನ್ನ ಆಕ್ಸಿಡೆಂಟ್ ಆಯಿತು, 7 ಮಂದಿ ಸ್ಪಾಟ್ ಡೆತ್ ಆದರು. 2 ವರ್ಷ 6 ತಿಂಗಳ ನನ್ನ ಮನೆಯೊಳಗೆ ಮಲ್ಕೊಂಡಿದ್ದೀನಿ. ಚುನಾವಣೆ 3 ತಿಂಗಳಿದ್ದಾಗ ಬಂದೀನಿ ನಾನು. ಚುನಾವಣೆ 3 ತಿಂಗಳಿದ್ದಾಗ ಬಂದಾಗ ಆವಾಗ ನಾನು ಜಮಖಂಡಿ 33 ಹಳ್ಳಿ ಇದ್ದು, ಬೀಳಿಗೆ ತಾಲೂಕಿತ್ತು. ಅಭಿವೃದ್ಧಿ ಕೆಲಸ ಮಾಡಿದ್ರೆ ನಾನು ಗೆಲ್ಲಬೇಕಾಗಿತ್ತು, ಗೆಲ್ಲಲಿಲ್ಲ. ಎದಕ್ಕೆ ಗೆಲ್ಲಲಿಲ್ಲ ಅನ್ನುವಂಥದ್ದನ್ನು ನಮ್ಮ ಒಟ್ಟರು ಗೆಳೆಯರನ್ನು ಕೂಡಿಸ್ಕೊಂಡು ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಿದಾಗ ಅಲ್ಲಿ ಭಾಳ ಬೇರೆ ತಾಲೂಕಿನವರು, ಒಂದು ಊರಾಗ ಡಬಲ್ಲ, ಒಂದು ವಾಲ್ನೊಳಗೆ ಇನ್ನೊಂದು ವಾಲ್ನೊಳಗೆ ಹಿಂಗೆ ಆದದ್ದನ್ನು ಹುಡುಕಿದ್ರು ನಮ್ಮವರು. ಆ ನಂತರ ನಾನು ಚುನಾವಣೆ ಆಯೋಗಕ್ಕೂ ಕಂಪ್ಲೇಂಟ್ ಮಾಡಿದೆ, ಜಿಲ್ಲಾಧಿಕಾರಿಗಳು ಕಂಪ್ಲೇಂಟ್ ಮಾಡಿದೆ, KPCC ಅವರು ಕಂಪ್ಲೇಂಟ್ ಮಾಡಿದೆ. ಅವಾಗ ಶಿವಸೇನೆ ಅನ್ನುವಂಥ ಆದೇಶ ಅಧಿಕಾರಿಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ಇಲ್ಲಿ ಬಂದರು. ಅವಾಗ 35,400 ವೋಟ್ ತೆಗೆದ್ರು. ಅದರ
ನಿರಾಣಿ ಅವರೇ ಮಾಡ್ಸಾರ್ತ ಹೇಳಿ ಇಲ್ಲಾರ ಇಲ್ಲಲ್ಲ ಅದನ್ನೇ ಹಾಕದ ಅವಾಗ ಇದ್ದು ಈಗ ನಮ್ಮವ್ರು ಈಗ ಬಿಹಾರಕ್ಕೆ ಗಂಟು ಬಿದ್ದಿದ್ದಾರೆ. ಅದನ್ನು ಹರಿಯಾಣ ಮತ್ತು ಮಹಾರಾಷ್ಟ್ರದಾಗ ಗಂಟು ಬೀಳ್ಬೇಕಾಗಿತ್ತು. ಆದರೆ ಇವತ್ತು ಮಹಾರಾಷ್ಟ್ರದ್ದು ಕೋರ್ಟ್ನೊಳಗಿದೆ, ಕೇಸ್ ಹಾಕಿದ್ದಾರೆ ಕೋರ್ಟ್ನೊಳಗೆ ಮಹಾರಾಷ್ಟ್ರದವ್ರು. ಮೊನ್ನೆ ಜತ್ XML ಅವ್ರು ಬಂದಾಗ ಕೇಳಿದ್ದೀನಿ ಅವ್ರನ್ನ, ವಿಕ್ರಮ್ ದಾದಾ ಸಾವಂತನ ಕೇಳಿದಿಲ್ಲ, ನಾವು ಕೋರ್ಟ್ ಕೇಸ್ ಹಾಕಿ ಎಲ್ಲಾರು ಅಂತ ಹೇಳಿದ್ರು. ಹಂಗ ಇವತ್ತ ಬಿಹಾರದವ್ರು ನಡೀತಾ ಇದೇನೋ ಪೂರ್ವಭಾವಿಯಾಗಿ ಇದನ್ನ ಮಾಡಿದ್ರಂದ್ರೆ ನಿಜವಾದ ಇದು ಮನವೊಲಿಸಿ ಮಾಡಕ ನೀವು ಪ್ರಯತ್ನ ಮಾಡಿದ್ರಿ ಅನ್ನುವಂಥದ್ದನ್ನ ಆರೋಪ ಮಾಡಿದ್ರಿ. ಯಾರನ್ನ ಮನವೊಲಿಸಿ? ಈಗ ನಿಮ್ಮ ಹೈಕಮಾಂಡ್ ಅವರು ಇನ್ನೂ 1 ವರ್ಷ ಚುನಾವಣೆಕ್ಕಿಂತ ಮುಂಚಿತವಾಗಿನೇ ನಾ ಮುಂದಿನ ಮುಖ್ಯಮಂತ್ರಿ ಅಂತ ಇಲ್ಲಿ ಘೋಷಣೆ ಮಾಡಿದ್ರು. ನಮ್ಮಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಬಿಟ್ಟು ನಾನು ಘೋಷಣೆ ಮಾಡಿದ್ರು. ಇನ್ನು ಮೇಲೆ ಬೀಳ್ಗಿ ಕ್ಷೇತ್ರವನ್ನ ನಂದನವನ ಮಾಡ್ತಾ ಹೇಳಿದ್ರು. ಏನೆಲ್ಲ ತಮ್ಮ ಒಬ್ಬರು ಬರ್ಲಾರ್ದವ್ರು ಒಬ್ಬರು ಉಳಿಲಿಲ್ಲ. ಯಡಿಯೂರಪ್ಪನವ್ರು ಬಂದರು, ಶೋಭಾ ಕರಂದಾಸೆ ಬಂದರು, ಪೀಠಾಧಿಕಾರಿಗಳು ಬಂದರು, ಆ ನಂತರ ಸಿನಿಮಾ ನಟನಟಿಯರು ಬಂದರು, ಎಲ್ಲರೂ. ನಾನು ಸಿಂಗಲ್ ಹ್ಯಾಂಡೆಡ್ಲಿ ಚುನಾವಣೆ ಮಾಡಿದೆ. ನಮ್ಮ ನಾಯಕರು ಯಾರೂ ಬರಲಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಡ್ರಿ. ನಾನು ಪ್ರಚಾರಕ್ಕೆ ಹೋದಾಗ ನಂದೊಂದು ಗಾಡಿ, ಇನ್ನೊಂದು ಹಿಂಬಾಲ, 3ನೇ ಗಾಡಿ ಇಲ್ಲ. ಜನರ ಮನಸ್ಸಿನಾಗ ತಗೊಂಡಿದ್ದಾರೆ ಅದನ್ನು. ಅವ್ರು ನಾವು ಒಂದ ಮಾತು ಹೇಳಿ ನಿಮಗೆ, ನಿರಾಣಿ ಅವರು ಇಷ್ಟೆಲ್ಲ ದುಡ್ಡು ಇದು ಅಧಿಕಾರ ಇದ್ದ ನಾ ಕೆಲಸ ಮಾಡಿದಂಗೆ ಅವ್ರು ಮಾಡಿದ್ರಂದ್ರೆ ನಾವು ನಾ ಅಲ್ಲ, ನನ್ನಂತ 10 ಮಂದಿ JT ಪಾಟೀಲ್ ನಿಂತರು ಗೆಲ್ತಿದ್ದಿಲ್ಲ. ಅವ್ರು ಮಾಡ್ಲಾರ್ದಕ್ಕಾಗಿ ಜನರು ನೆಗೆಟಿವ್ ಆಗಿ ನನಗೆ ಆರಿಸಿ ಕಳಿಸಿದ್ದಾರೆ. ಇನ್ನು 3 ವರ್ಷ ಕೆಲಸ ಮಾಡೋದೈತಿ, ಮಾಡ್ತೀನಿ. ಈಗ ಮಾಡೀನಿ. ಈಗೂ ನಾ ಏನೇನು ಮಂಜೂರು ಮಾಡ್ಕೊಂಬಂದಿದ್ದ ನಿಮ್ಗೆ ಹೇಳಿಲ್ಲ, ಯಾಕಂದ್ರೆ ಪತ್ರಿಕಾಗೋಷ್ಠಿ ಕರೆದದ್ದೇ ಬೇರೆ ಐತಿ. ಅದಕ್ಕಾಗಿ ಅದನ್ನ ಹೇಳಕ್ ಹೋಗಿಲ್ಲ. ಇನ್ನೊಂದು ಸಂದರ್ಭದಾಗ ಎಲ್ಲ ಹೇಳ್ತೀನಿ. 28ಕ್ಕೆ ಶತಾಯಬದ್ಧವಾಗಿ ಮುರುಗೇಶ್ ನಿರಾಣಿ ಅವ್ರ ಅಪೋಸಿಟ್ ನಿಲ್ತೀರಿ. ನಿಶ್ಚಿತವಾಗಿಯೂ ನಮ್ಮ ಪಕ್ಷ ಟಿಕೆಟ್ ಕೊಡಬೇಕು. ನಮ್ಮ ಕಾರ್ಯಕರ್ತರು, ಇಡೀ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ನೀವು ಪರವಾನಗಿ ಕೊಡ್ಬೇಕು. ಅವ್ರು ನಿಶ್ಚಿತವಾಗಿ ನಿಲ್ತೀನಿ. ಇನ್ನೊಂದು ಚಾಲೆಂಜ್ ಮಾಡಿದ್ದೀನಿ, ಇಬ್ಬರು ನಾಮಿನೇಷನ್ ಕೊಟ್ಟು ಬೇರೆ ಕಡೆ ಹೋಗ್ಬಿಡುದು. ಪ್ರಚಾರ ಇಲ್ಲ ಸರ್. ಇನ್ನೊಂದು ಏನಾರ ಪಕ್ಕ ಕೆಂಪು ರಕ್ತ ಇತ್ತಂದ್ರೆ ಇದನ್ನ ಮಾಡ್ಲಿ. ಕೆಂಪು ರಕ್ತೊಳಗೆ ಏನಾರ ಇದು ಕುಡಿತ ಇಂಥ ಆರೋಪ ಮಾಡ್ತಾರೆ. ನಾನು ಇದೇ ಪತ್ರಿಕಾ ಕಚೇರಿಯನ್ನು ಮಾಡಬಾರ್ದಂತ ವಿಚಾರ ಇಟ್ಕೊಂಡೆ. ಅದಕ್ಕೆ ಯಾಕೆ ತಡ ಮಾಡಿದಂತ ಪ್ರಶ್ನೆ ನಿಮ್ಮಿಂದ ಬರ್ತೈತಿ. ಆದ್ರೆ ನಮ್ಮೆಲ್ಲ ಸ್ನೇಹಿತರು ಏನು ಹೇಳಿದರು, ಒಂದಿಬ್ಬರು ಯಾರೋ ಮಾಡಿದರು. ನಮ್ಮ ರಾಜು ಮನ್ನಿಕೇರಿ ಪತ್ರಿಕಾ ಇದನ್ನ ಮಾಡಿದ್ರು, ಪರಿಷತ್ ಮಾಡಿದರು. ಇದನ್ನು ನೀವು ಮಾಡಲಾರ್ದು ಹೋದ್ರೆ ಅಂದ್ರೆ ಭ್ರಷ್ಟಾಚಾರವನ್ನು ಒಪ್ಕೊಂಡಾಗತಿ. ಅದು ಒಂದು ಹೇಳುವ ಮುಖಾಂತರ ಇನ್ನೂ ಅನೇಕ ವಿಚಾರಗಳನ್ನ ಹೇಳ್ಬೇಕತಿ. ಅವ್ರು ಏನೇನು ಮಾತನಾಡಿದ್ದಾರೆ ಅನ್ನೋದನ್ನ ಹೇಳ್ಬೇಕತಿ. ಮೊಟ್ಟ ಮೊದಲನೇದು ಚಾಲೆಂಜ್ ಏನು ಮಾಡಿದಾರಲ್ಲ, ರಾಜೀನಾಮೆ ಕೊಟ್ಟು ನಾನು ಎಲೆಕ್ಷನ್ ಖರ್ಚು ಕೊಡ್ತೀನಿ, ಚುನಾವಣೆಗೆ ಬರಲಿ ಅಂತ ತಿಳ್ಕೊಂಡು. ನೋಡ್ರಿ, ಜನರು ಪಕ್ಷ ನಮ್ಮನ್ನು 5 ವರ್ಷಕ್ಕೆ ಆರಿಸಿ ಕಳಿಸಿರ್ತಾರೆ. 13 ಫೇಸ್ ಮಾಡಿವಿ, 18 ಫೇಸ್ ಮಾಡಿವಿ, 23 ಫೇಸ್ ಮಾಡಿವಿ, 28ಕ್ಕೆ ನಾನು ಚಾಲೆಂಜ್ ಹೇಳ್ತೀನಿ ಅವ್ರಿಗೆ. ನಿಮ್ಮಲ್ಲಿ ನಿಜವಾದ ಪ್ರಾಮಾಣಿಕ ಚುನಾವಣೆ ಮಾಡೋದಿತ್ತಂದ್ರೆ ಇಬ್ಬರು ಕೂಡ ನಾನು ನಿಲ್ಬಾರ್ದು. 28ಕ್ಕೆ ನಾನು ಕಾಂಟೆಸ್ಟ್ ಮಾಡಬಾರ್ದು ಅನ್ನೋ ವಿಚಾರದೊಳಗೆ ಇದ್ದೆ. ಅದು ಯಾವುದೂ ಸುಳ್ಳಲ್ಲ. ಇವತ್ತು ಅವ್ರು ಚಾಲೆಂಜ್ ಮಾಡ್ಯಾರಂದ್ರೆ ನಮ್ಮ ಪಕ್ಷ ಮತ್ತು ನಮ್ಮ ಎಲ್ಲ ಹಿರಿಯರು ಕಾರ್ಯಕರ್ತರು ಏನಾದರೂ ಅವಕಾಶ ಮಾಡಿಕೊಟ್ರೆ ಅವ್ರು ಇನ್ನೊಮ್ಮೆ ಸ್ಪರ್ಧೆ ಮಾಡ್ಬೇಕಂತ ಇಚ್ಛಾನ ಇದೀನಿ ನಂದು. ಅವ್ರು ಹೇಳಿದ ಮಾತಿಗೆ ನಾನು ಅವರಿಗೆ ಚಾಲೆಂಜ್ ಹಾಕ್ತೀನಿ. ಇಬ್ಬರು ಕೂಡಿ ನಾಮಿನೇಷನ್ ಮಾಡಿ ಬೆಳಿಗ್ಗೆ ಸಿದ್ದೇಶ್ವರ ಗುಡಿಯೊಳಗೆ ಹಾನಿ ಮಾಡಿ ನಮ್ಮ ಕುಟುಂಬದ ಯಾವ ಸದಸ್ಯರು ಸಹಿತ ಚುನಾವಣೆಯಲ್ಲಿ ಭಾಗಿಯಾಗಬಾರ್ದು. ಅವ್ರ ಕುಟುಂಬದವ್ರು ಇರ್ಬೋದು, ನನ್ನ ಕುಟುಂಬದವ್ರು ಇರ್ಬೋದು. ಆಮೇಲೆ ಯಾರೂ ಆಶೆ ಆಮಿಷಗಳ ಮುಖಾಂತರ ಚುನಾವಣೆ ಮಾಡಬಾರ್ದು. ಜನ ಅವಾಗ ಇಬ್ಬರದು ಖರ್ಚು ಆಗೋದಿಲ್ಲ, ಸಮಯ ಉಳಿತೈತಿ. ಜನ ಯಾರನ್ನ ಆರಿಸಿ ಕಳಿಸ್ತಾರೋ ಅವಾಗ ಜನರ ನಿರ್ಣಯಕ್ಕೆ ನಾವು ತಲೆಬಾಗಬೇಕು ಅನ್ನುವಂಥ ಮಾತನ್ನು ಹೇಳಿ ಇದನ್ನ ಚಾಲೆಂಜ್ ಸ್ವೀಕಾರ ಮಾಡಲಿ. ಅವರಲ್ಲಿ ಪ್ರಾಮಾಣಿಕತೆ ಇದ್ರೆ ಅನ್ನುವಂಥ ಮಾತನ್ನು ಒಂದೇದು ಹೇಳ್ತೀನಿ. ಇನ್ನು 2008 ಮತ್ತು 2018 ನಾ ಸೋತು ಅಂತ ಹೇಳಿದರು. 2008 ನನಗೆ ಟಿಕೆಟೇ ಕೊಟ್ಟಿಲ್ಲ.
ಸರ್ನಾಯಕರು ನಿಂತಿದ್ದಾರೆ. ಸೋಲು ಪ್ರಶ್ನೆಯಲ್ಲಿ ಬರ್ತೈತ್ರಿ ಅದು ಒಂದು. ಇನ್ನೊಂದು ಇದನ್ನ 35,400 ವೋಟ್ಗಳು ತಮಗೆಲ್ಲ ಗುರ್ತಿರ್ಬೋದು. ಅವರು ಶಿವಶೈಲಂ ಅನ್ನುವಂಥ IAS ಅಧಿಕಾರಿ ಬಂದಿದ್ದರು. ಯಾಕಂದ್ರೆ ನೀವು ಹೆಚ್ಚು ಕಡಿಮೆ 40 ವರ್ಷದಿಂದ ಈ ರಂಗದೊಳಗಿದ್ದೀರಿ. ಅನೇಕ ಹಿರಿಯರು ಯಾರ್ಯಾರಿದ್ರೆ ಈಗ ಮಾಹಿತಿ ಇದೆ. ಶಿವಶೈಲಂ ಅನ್ನುವಂಥ IAS ಅಧಿಕಾರಿನ ನಾ ಚುನಾವಣೆಗೆ ಸೋತ ಬಳಕ ಇಲೆಕ್ಷನ್ ಕಮಿಷನ್ಗೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡು, ನಮ್ಮ ಕಾಂಗ್ರೆಸ್ KPCC ಅವ್ರಿಗೆ ಮನವಿ ಮಾಡಿಕೊಂಡು ನಮ್ಮ ಜಿಲ್ಲೆಯೊಳಗೆ ಮತದಾರ ಯಾದಿಯನ್ನು ಪರಿಷ್ಕರಿಸಬೇಕಂತ ಒತ್ತಾಯ ಮಾಡಿದಾಗ ಅವ್ರು ಹಾಕಿದ್ರು. IAS ಚುನಾವಣೆ ಕಮಿಷನ್ದವ್ರು ಹಾಕಿದರು. ಅವಾಗ ನಮ್ಮಲ್ಲಿ 35,400 ವೋಟ್ಗಳು ಬೋಗಸ್ ವೋಟ್ ಅಂತ ತಿಳ್ಕೊಂಡು ಡಿಲೀಟ್ ಮಾಡಿದ್ರು. ನಾ ಏನು ನಿರಾಣಿ ಅವರು ಮಾಡ್ಯಾರ ಅಂತ ಹೇಳಿನಿ, ಇಲ್ಲಲ್ಲ. ಇದು ಅದಕ್ಕೆ ಉತ್ತರ. ಬ್ರಾಂಡೆಡ್ ಕನ್ನಡಕದ ಶೋರೂಮ್ ಬೆನ್ ಫ್ರಾಂಕ್ಲಿನ್ ಈಗ ನಿಮ್ಮ ಇಲ್ಕಲ್ ನಗರದಲ್ಲಿ. ಡಾಕ್ಟರ್ ಅಭಿಜಿತ್ ಗುರರಾಜ್ ಕಾಕಂಡ್ಕಿ ಅವರ ಸ್ಥಳಾಂತರಗೊಂಡು ನೂತನವಾಗಿ ಪ್ರಾರಂಭವಾಗಿರುವ ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆಯಲ್ಲಿ ಈ ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಪ್ರಾರಂಭವಾಗಿದ್ದು, ವಿವಿಧ ಬ್ರ್ಯಾಂಡ್ಗಳ ಉತ್ತಮ ಗುಣಮಟ್ಟದ ಫ್ರೇಮ್ಲೆಸ್ ಕನ್ನಡಕಗಳು, ಸನ್ ಗ್ಲಾಸ್ಗಳು, ಎಲ್ಲ ತರಹದ ಗ್ಲಾಸ್ಗಳು, ಎಲ್ಲ ವಯಸ್ಕರಿಗೆ ಸೆಟ್ ಆಗುವ 106 ವಿಧದ ಫ್ರೇಮ್ಗಳು ನಮ್ಮಲ್ಲಿ ಲಭ್ಯ. ಕಣ್ಣಿನ ದೃಷ್ಟಿ ನಂಬರ್ ಇರುವ ಕನ್ನಡಕಗಳನ್ನು ಕೊಳ್ಳಲು ಬೇರೆಡೆ 1 ವಾರಗಟ್ಟಲೆ ಕಾಯಬೇಕು. ಆದರೆ ನಮ್ಮಲ್ಲಿ ಕೇವಲ 30 ನಿಮಿಷದಲ್ಲಿ ನಿಮ್ಮ ನಂಬರ್ ಗ್ಲಾಸನ್ನು ಅಲ್ಲಿ ತಯಾರಿಸಿ ಕೊಡಲಾಗುವುದು. ಕೆಲವು ಬ್ರ್ಯಾಂಡ್ಗಳ ಮೇಲೆ ವಿಶೇಷ ರಿಯಾಯಿತಿ ಇದ್ದು, ಹಿಂದೆ ಭೇಟಿ ನೀಡಿ. ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಮಹೇಶ್ವರಿ ಚಿಕ್ಕಮಕ್ಕಳ ಆಸ್ಪತ್ರೆಯ ಹಿಂಭಾಗ, ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆ, ಜೋಶಿ ಗಲ್ಲಿ, ಇಲ್ಕಲ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯಧ್ವನಿ ನ್ಯೂಸ್.